ಇದೆ. ನಮ್ಮೂರ ನ್ಯಾಯ ದೇವರು ಕಣ್ಣು ಕಾಣಿಸ್ತಾ ಇದೆ. ಕಾವ್ಯ ಅವ್ರ ಬಕೆಟ್ ಅಲ್ಲಿ ನೀರು ಜಾಸ್ತಿ ಕಾಣಿಸ್ತಾ ಇದೆ. ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್. ಇವತ್ತು ಬಿಗ್ ಬಾಸ್ ಪ್ರೋಮೋ ನೋಡಿದೆ. ಆ ಪ್ರೋಮೋದಲ್ಲಿ ಒಂದು ಒಳ್ಳೆ ಟಾಸ್ಕ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ, ಮಹಿಳಾ ಸದಸ್ಯರಿಗೆ ಒಂದು ತಲೆಗೆ ಒಂದು ಸ್ಪಂಜ್ ಕಟ್ಟಿರ್ತಾರೆ. ಅಲ್ಲಿ ಕೆಲವು ಬಕೆಟ್ ಇರ್ತಾವು. ಆ ಬಕೆಟ್ ಅಲ್ಲಿ ಹೋಗಿ ಎದ್ಬಿಟ್ಟು ಅವರು ಇನ್ನೊಂದು ಬಕೆಟ್ಗೆ ತುಂಬಿಸ್ಬೇಕು. ಯಾರು ಜಾಸ್ತಿ ನೀರ್ನ ತುಂಬಿಸ್ತಾರೋ ಆ ಮಹಿಳಾ ಸದಸ್ಯೆ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರಂತ ಬಿಗ್ ಬಾಸ್ ಸೂಚಿಸುತ್ತೆ. ಇದರಲ್ಲಿ 4 ಜನ ಮಹಿಳಾ ಸದಸ್ಯರು ಏನಿದ್ದಾರೆ ಅವರೆಲ್ಲ ಹೋಗಿ ಆಟ ಆಡ್ತಾ ಇರ್ತಾರೆ. ಅದರಲ್ಲಿ ಯಾರ್ದು ಜಾಸ್ತಿ ನೀರು ತುಂಬಿದೆ ಅಂತೇಳಿ ಇಬ್ರು ಉಸ್ತುವಾರಿ ಅಂದ್ರೆ ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಅವರು ಉಸ್ತುವಾರಿ ವಹಿಸ್ತಾ ಇರ್ತಾರೆ. ಇಲ್ಲಿ ಗಿಲ್ಲಿ ಅವರು ಹೋಗಿ ನೋಡಿ ಸ್ಪಂದನ ಬಕೆಟ್ ಜಾಸ್ತಿ ಇದೆಯೋ ಅಥವಾ ಕಾವ್ಯ ಬಕೆಟ್ ಅಲ್ಲಿ ಜಾಸ್ತಿ ಇದೆಯೋ ಅಂತ ನೋಡ್ತಾ ಇರ್ತಾರೆ. ಅದಕ್ಕೆ ಅಶ್ವಿನಿ ಮೇಡಮ್ ಅವರು, ನೋಡು, ಈಗ ನನಗೆ ಕಣ್ಣಿಗೆ ಕಾಣಿಸ್ತಿರೋದು ಸ್ಪಂದನ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಇದೆ ಅಂತ ಕಾಣಿಸ್ತಿದೆ ಅಂತ ಅಶ್ವಿನಿ ಮೇಡಮ್ ಹೇಳ್ತಾರೆ. ಅದಕ್ಕೆ ಗಿಲ್ಲಿ ಅವರು ಅಂತೇಳಿ, ನೋಡಿ ಯಾಕೋ ನನಗೆ ಕಾವ್ಯನ್ ಬಕೆಟ್ ಅಲ್ಲಿ ನೀರ್ ಜಾಸ್ತಿ ಕಾಣಿಸ್ತಿದೆ ಅಂತ ಗಿಲ್ಲಿ ಅವ್ರು ಹೇಳ್ತಾರೆ. ಆಗ ಮನೇಲಿ ಇದ್ದವರೆಲ್ಲ ಹೇಳ್ತಾರೆ. ಆಗ ರಾಶಿಕಾ ಅವರು, ಅಯ್ಯೋ ನೀನ್ ಇಷ್ಟೊತ್ತಾದ್ರೂ ಡಿಸಿಷನ್ ಕೊಡ್ಲಿಲ್ವಲ್ಲ, ಮಾಳು ಅವ್ರ ಮಕ್ಳು ಬಂದಿದ್ರಲ್ವಾ, ಆ ಮಾಳೂರ್ ಮಕ್ಕಳೇ ಇಷ್ಟೊತ್ತಿಗೆ ಡಿಸಿಷನ್ ಕೊಟ್ಬಿಟ್ರಲ್ಲ ಗಿಲ್ಲಿ ಅಂತ ಗಿಲ್ಲಿ ಹೇಳ್ತಾರೆ. ಗಿಲ್ಲಿ ಅವರು ಮಲ್ಕೊಂಡು ನೋಡ್ತಾರೆ. ಇನ್ನು ಅವ್ರಿಗೆ ಗೊತ್ತಾಗಲ್ಲ, ಅಯ್ಯೋ ಏನ್ ಡಿಸಿಷನ್ ಕೊಡ್ಬೇಕಂತ ಗೊತ್ತಾಗ್ತಿಲ್ವಲ್ಲ, ಏನ್ ಮಾಡೋದು ಅಂತ ಗಿಲ್ಲಿ ಅವ್ರು ಮಲ್ಕೊಂಡು ಯೋಚನೆ ಮಾಡ್ತಿರ್ತಾರೆ. ಹಾಗೇನೆ ನಿನ್ನೆ ಒಂದು ನಾಮಿನೇಷನ್ ಅಲ್ಲಿ ರಕ್ಷಿತಾ ಅವರು ರಾಶಿಕಾ ಶೆಟ್ಟಿ ಅವರಿಗೆ ಆಕ್ಟಿವ್ ಇಲ್ಲ ಅಂತ ಹೇಳಿರ್ತಾರೆ. ಅದಕ್ಕೆ ರಕ್ಷಿತಾ ಶೆಟ್ಟಿ ಅವರಿಗೆ ರಾಶಿಕಾ ಅವರು ರಕ್ಷಿತಾ ಅವ್ರ ಬಿಡೋದಿಲ್ಲ. ಬಾ 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 ಆಕ್ಟಿವ್ ಅಂತ ಹೇಳ್ತಿಲ್ಲ, ನೋಡಿದ್ಲಿ ಆಕ್ಟಿವ್ ಹೆಂಗಿದೆ ಆಕ್ಟಿವ್, ಬಾ ಬಿಡಲ್ಲ, ಬಾ ನಿನ್ನ ಆಕ್ಟಿವ್ ಆಗಿರ್ಬೇಕಲ್ವ ನಿನಗೆ, ನೋಡು ಎಷ್ಟು ಆಕ್ಟಿವ್ ಆಗಿದ್ದೀನಿ, ಬಾ 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 ನಿನಗೆ ಆಕ್ಟಿವ್ ಆಗಿರ್ಬೇಕಲ್ಲ ನಾನು, ಬಾ ಬಾ ಬಿಡಲ್ಲ ರಕ್ಷಿತಾ ನಿನ್ನ ಯಾವುದೇ ಕಾರಣಕ್ಕೆ ಬಿಡಲ್ಲ, ಬಾ 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 ಅಂತೇಳಿ ರಕ್ಷಿತಾ ಅವ್ರನ್ನ ಬಿಡೋದೇ ಇಲ್ಲ ರಾಶಿಕಾ ಅವರು ಏನ್ ನನಗೆ ಸರಿಯಿಲ್ಲ ಏನ್ ಸರಿಯಿಲ್ಲ, ನಿನಗೆ ಆಕ್ಟಿವ್ ಆಗಿರ್ಬೇಕು ತಾನೆ, ಮೇನ್ ಆಕ್ಟಿವ್ ಆಗಿರ್ಬೇಕು, ಬಾ ಆಕ್ಟಿವ್ ಆಗಿರ್ತೀನಿ ಅಂತೇಳಿ ರಕ್ಷಿತಾ ಅವ್ರನ್ನ ಹೇಳ್ಕೊಂಡು ಹೋಗ್ತಾರೆ. ಇದಿಷ್ಟು ಇವತ್ತಿನ ಬಿಗ್ ಬಾಸ್ ಪ್ರೋಮೋದಲ್ಲಿ ನಡೆದಿದ್ದು. ದಯವಿಟ್ಟು ಎಲ್ಲರೂ ಬಿಗ್ ಬಾಸ್ ಕಾರ್ಯಕ್ರಮವನ್ನ ಕಲರ್ಸ್ ಕನ್ನಡದಲ್ಲಿ ತಪ್ಪದೆ ರಾತ್ರಿ 9:30 ವೀಕ್ಷಿಸಿ. ಜೈ ಬಿಗ್ ಬಾಸ್, ಜೈ ಕಿಚ್ಚ ಬಾಸ್, ಜೈ ಕರ್ನಾಟಕ.